ಸಾಂಗು ಫಸ್ಟ್ ಪದವಿ ಬಂತು, ಕೇಳ್ದು ಸಕ್ಕದಾಗಿದೆ ಸಾಂಗ್ ಇದು. ಕುಕ್ಲೈನ್ ಸಕ್ಕದ ಬರ್ಕಾಗುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಸಕ್ಕದ ಬಂತು. ಆ ನಂತರ ಇದನ್ನ ಯಾರು ಕೊರಿಯೋಗ್ರಫಿ ಮಾಡೋದ್ರ ಬಗ್ಗೆ ಮಾತುಕತೆ ಬಂದಾಗ ಒಂದಷ್ಟು ಡಿಸ್ಕಷನ್ಸ್ ಆಗಿ ಮುರಳಿ ಮಾಸ್ಟರ್ ಅಂತ ಡಿಸೈಡ್ ಆಯಿತು. ಫಸ್ಟ್ ಟೈಮ್ ಮುರಳಿ ಸರ್ದು ನಾನು ಎಡಿಟ್ ಮಾಡಿದ್ರು ಆಫ್ಟರ್ ಅಸಿಸ್ಟೆಂಟ್ ಆಗ್ತದೆ. ಅಸಿಸ್ಟೆಂಟ್ ಆಗಿರೋ ತುಂಬ ಸಾಂಗ್ಗಳು ಮಾಡಿದ್ರು, ನನಗೆ ತುಂಬ ಫೇವ್ರೇಟ್ ಕೊರಿಯೋಗ್ರಾಫರ್ ಅವರು. ಸೊ ಫಸ್ಟ್ ಟೈಮ್ ನಾನು ಎಡಿಟ್ ಮಾಡಿದೆ, ಮುರಳಿ ಸರ್ ಅಂದರೆ ತುಂಬ ಖುಷಿ ಆಯಿತು. ಸೊ ಸಕ್ಕದ ಮಾಡಿದ್ವಿ ಸರ್, ಥ್ಯಾಂಕ್ ಯು. ನಿಮ್ಮ ಕೊರಿಯೋಗ್ರಫಿ ನಾನೊಂದು ಸಿನಿಮಾ ಸಾಂಗ್ ಮಾಡಿದ್ದೀನಿ. ಸೊ ಆ ನಂತರ ಇದಕ್ಕೆ ಸೆಟ್ ಆಗೋ ವಿಚಾರ ಬಂದಾಗ ಇವರಿಬ್ರು ಒದ್ದಾಡ್ರದ ನೋಡಿ 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 ಏನು ಎಷ್ಟು ಒದ್ದಾಡ್ತಾರೆ. ನೀವು ಶೂಟಿಂಗ್ ಡೇಟ್ ಫಿಕ್ಸ್ ಆಯ್ತು, ಫಿಕ್ಸ್ ಆಗಿ ಮತ್ತೆ ಕ್ಯಾನ್ಸಲ್. ಯಾಕೆ ಕ್ಯಾನ್ಸಲ್ ಹೋದ್ರೆ ಇವ್ರ ಮನೆ ನಮ್ಮ ಆಫೀಸ್ ಬರ್ತಾರೆ ಇರೋದು, ಯಾವಾಗಲೂ ಇರ್ತಾರೆ, ಇಲ್ಲ ನಮ್ಮ ಆಫೀಸ್ ಬರ್ತಾರೆ. ಇಬ್ಬರು ಸೇರ್ಕೊಳ್ಳೋದು ಡಿಸ್ಕಷನ್ ಏನ್ ತೆಗಿದಾರ ಏನ್ ಮಾಡ್ತಾ ಇದಾರೆ, ಇಷ್ಟೊಂದು ಡಿಸ್ಕಷನ್ ಮಾಡ್ತಾರೆ. ಸೆಟ್ ಫೋಟೋ ಕಳಿಸೋದು ಒಂದ್ಸಲ ಒಳ್ಳೆ ಸೆಟ್ ಆಗಿದ್ರೆ ಸೂಪರ್ ಸೆಟ್ಟು. ಓಕೆ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಾಯಿದೆ ಸಾಂಗ್ ನೋಡಿ. ಮಾಸ್ಟರ್, ಈ ಸಾಂಗು ನನ್ನ ಅಣ್ಣನ ಇಟ್ಕೊಂಡು ಮಾಡಿದ್ರೆ 1.5 ವರ್ಷ ಬೇಕು ನೀವು ಶೂಟ್ ಮಾಡೋಕ್ಕೆ. ಅದು ಏನು ಮಾಸ್ಟರ್ ಸ್ಟೆಪ್ಸು, ಅದು ಹೆಂಗೆ ಅಂತ ನಮ್ಗೆ ಏನು ಅನ್ನಕ್ಕೆ ಬರಲ್ಲ. ಅವು ಏನು ಸರ್ ಡ್ಯಾನ್ಸು, ಬ್ಲಾಕ್ ಬಸ್ಟರ್ಸ್ ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡಿದ್ರ ಮೇಡಮ್, ನೀವು ಸೂಪರಾಗಿ ಮಾಡಿದ್ದೀರ. ಆಮೇಲೆ ಕಾಸ್ಟ್ಯೂಮ್ ವಂಡರ್ಫುಲ್ ಆಗಿದೆ. ನನಗೆ ಲೈಫಲ್ಲಿ ಆ ಥರದ ಕಾಸ್ಟ್ಯೂಮ್ ಹಾಕೋಬೇಕಂತ ಆಸೆ, ಹಾಕೊಂಡು ರೋಡಲ್ಲಿ ಹೋಗ್ಬೇಕು ಅಂತ. ಬಟ್ ರಚನಾ ಒಂಥರ ಕಾಸ್ಟ್ಯೂಮ ಹಿಂಗೆ ಅಲ್ಲೋ. ಮೇಡಮ್ ಸಾರಿ ಮೇಡಮ್, ಕನ್ಫ್ಯೂಸ್ ಆಯಿತು ಸರ್. ನಿಮ್ಮ ಡ್ರೆಸ್ ಸರ್. ಎಸ್, ಭಾಳ ಖುಷಿ ಆಯ್ತು ಮಾಸ್ಟರ್, ಸಾಂಗ್ ಸಕ್ಕತ್ತಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಪ್ರೇಮ್ ಸರ್ ಮನೇಲಿ ಎಲ್ಲರ ಜೊತೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮಗನ ಜೊತೆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದೆ, ಅವ್ರ ಮಗಳ ಜೊತೆಗೆ ಟಗರು ಪಲ್ಯ ಮಾಡಿದ್ದೆ, ಸರ್ ಜೊತೆಗೆ ಇವತ್ತು ಸ್ಪಾರ್ಕಲ್ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಎಂಟೈರ್ ಫ್ಯಾಮಿಲಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು, ಅದೊಂದು ಖುಷಿ ಇದೆ. ಹಾಗೆ ಮಾತಕ್ಷಣ ನಿಮ್ಮ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಹೆಂಗಿದ್ರೆ ರಿಲೇ ಥರ ಕೊಟ್ಟಿದ್ದೀರಾ. ಫಸ್ಟ್ ಇಂದ ಇಂಟರ್ವಲ್ವರೆಗೂ ಅಣ್ಣ ಹೇಳ್ಕೊಂಡ್ ಬರ್ತಾನೆ, ಇಂಟರ್ವಲ್ ಇಂದ ನಾನು ಹೇಳ್ಕೊಂಡ್ ಬಂದಿದ್ದೀನಿ. ಸೊ ಅದೊಂದು ಖುಷಿ ಇದೆ. ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತೆ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಮ್ಯೂಸಿಕ್ ಅಲ್ಲಿ, ಸಾಹಿತ್ಯದಲ್ಲಿ, ಕೊರಿಯೋಗ್ರಫಿ, ಸೆಟ್ಟು ಎಲ್ಲದರಲ್ಲೂ ಒಂದು ಅದ್ಭುತವಾದ ಸ್ಪಾರ್ಕ್ ಇದೆ ಸಾಂಗ್ ಅಲ್ಲಿ. ಬಹಳ ಖುಷಿ ಆಯ್ತು. ಖಂಡಿತವಾಗ್ಲೂ ಸಿನಿಮಾಕ್ಕೆ ಇದು ಒಳ್ಳೆ ಸ್ಪಾರ್ಕ್ ಸಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಡ್ಯಾನ್ಸು ಸರ್ ಹಿಂದ್ಗಡೆ ನನಗೆ ಹೇಳ್ತಿದ್ರು, ಇವಾಗ ಒಂದು ಟ್ರೆಂಡ್ ಶುರು ಆಗಿದೆ ಏನಂತಂದ್ರೆ ಸಾಂಗ್ ಆದ್ಮೇಲೆ ಒಂದು ಹುಕ್ ಸ್ಟೆಪ್ ಹಾಕಿ ಅಂತ. ಈಗ ಅವರೇ ಹೇಳಿದ್ರು ನಿಮ್ ಕೈಯಲ್ಲಿ ಆಗಲ್ಲ ಬಿಡಿ ಅಂತ. ಅಂದ್ರೆ ಸಾಧ್ಯನೇ ಇಲ್ಲ. ಇದು ಮಾಡಕ್ಕೆ ಒಂದು ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ನಮಗೆ ಮಾತ್ರ ಹುಕ್ ಖಂಡಿತವಾಗ್ಲೂ ಬರೋದು. ಅವರೇ ಹೇಳ್ಬಿಟ್ರು ನಿಮ್ ಕೈ ಆಗಲ್ಲ ಬಿಡಿ ಸರ್, ಅದು ಹೇಳಕ್ ಕಳಿಸಿ ಬರ್ಬೇಕಾದ್ರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರು ಹೇಳ್ದಂಗೆ ಡ್ಯಾನ್ಸ್ ಸಾಂಗ್ಗಳು ತುಂಬಾ ಕಮ್ಮಿ ಆಗ್ತಿತ್ತು, ಡ್ಯಾನ್ಸ್ ನಂಬರ್ ತುಂಬಾ ಕಡಿಮೆ ಇದೆ, ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಅದನ್ನ ಖಂಡಿತವಾಗ್ಲೂ ಈ ಸಾಂಗು ಮತ್ತೆ ಇದರಿಂದ ಇನ್ನೊಂದಿಷ್ಟು ಸಾಂಗ್ಗಳು, ಈ ತರ ಡ್ಯಾನ್ಸ್ ಸಾಂಗ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಬರ್ಬೇಕು. ಅವಾಗ ತುಂಬಾ ಖುಷಿ ಆಗುತ್ತೆ. ಅಂತಂದ್ರೆ ನಾವು ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ, ಅದು ಡ್ಯಾನ್ಸ್ ಕೂಡ ಇನ್ನೂ ಜಾಸ್ತಿ. ಅಪ್ಪು ಸರ್, ಸುಮಾರು ಜನ ನಮಗೆ ನೆನಪಲ್ಲದೆ ಅವರು, ವಿನೋದ್ ರಾಜ್ಕುಮಾರ್ ಸರ್ ಎಲ್ಲ ನೋಡಿದ್ರೆ ನಮಗೆ ನೆನಪಾಗ್ತದೆ. ಶಶಿಕುಮಾರ್ ಸರ್ನೆಲ್ಲ ಡ್ಯಾನ್ಸ್ ಇಂದಾನೆ ಸುಮಾರು ಜನ ಬಂದು ಥಿಯೇಟರ್ ನೋಡೋರು. ಹಾಗೆ ಇವಾಗ ನೋಡಿದಾಗಲೂ ನಂಗೆ ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಖಂಡಿತವಾಗ್ಲೂ ಇಡೀ ನಾವು ಇದು ಅಭಿನಂದನೆ ಸಲ್ಲಿಸಬೇಕಾಗಿರೋದು ಮ್ಯೂಸಿಕ್ ಡೈರೆಕ್ಟರ್ಗೆ, ಸಾಹಿತ್ಯ ನಮ್ಮ ಇವರಿಗೆ, ಎಡಿಟರ್ಗೆ, ಆಮೇಲೆ ಸ್ವಾಮಿ ಸರ್ಗೆ, ಆಮೇಲೆ ಆರ್ಟ್ ನಮ್ಮ ಮೂರ್ತಿ ಸರ್ಗೆ ಮತ್ತು ಮೂರ್ತಿ ಸರ್ಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ. ತುಂಬಾ ದಿನ ಆಗಿತ್ತು ಒಂದು ಡ್ಯಾನ್ಸ್ ಸಾಂಗ್ ನೋಡಿ. ಖಂಡಿತವಾಗ್ಲೂ 25ಕ್ಕೆ ಏನು ಸೆಪ್ಟೆಂಬರ್ 25 ಖಂಡಿತವಾಗ್ಲೂ ಅಂತ ಹೇಳಿಲ್ಲ, ಖಂಡಿತವಾಗಿ 25ಕ್ಕೆ ಬಂದೇ ಬರ್ತೀವಿ. ಕೊರಿಯೋಗ್ರಾಫರ್ ಮಾಡಿದ್ದಾರೆ ಈ ಸಾಂಗ್. ಕೊರಿಯೋಗ್ರಾಫ್ ಮಾಡಿ ತುಂಬಾ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ಗೆ, ನಮ್ಮ ಚಾಯ್ಸ್ ಮಾಡಿದ್ದಕ್ಕೆ, ಆಮೇಲೆ ಡೈರೆಕ್ಟರ್ಗೆ. ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ನಮ್ಮ ಸ್ವಾಮಿ ಅವರು ಮೋಸ್ಟ್ಲಿ ನೆಕ್ಸ್ಟ್ ಅಷ್ಟು ಜೊತೆ ಕೆಲಸ ಮಾಡೋಲ್ಲ ಅಂತ ಡೌಟ್ ಅನ್ಸುತ್ತೆ. ಇಲ್ಲ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಈ ತರ ಸ್ಟೇಟ್ಮೆಂಟ್ ಹೋಗಂತದ್ದು.
ತುಂಬಾ ಚೆನ್ನಾಗಿ ಸ್ವಾಮಿ ಅವರು ನನಗೆ ನಾನು ಅವ್ರ ಜೊತೆ ತುಂಬಾ ಸಿನಿಮಾಗಳು ಮಾಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ವರ್ಕ್ ಮಾಡಿದೀವಿ. ಈ ಸೆಟ್ ಎಲ್ಲ ಕಾನ್ಸೆಪ್ಟ್ ಎಲ್ಲ ಸ್ವಾಮಿ ಅವ್ರದ್ದು, ಯಾಕಂದ್ರೆ ಚೆನ್ನಾಗಿ ಡಿಸೈನ್ ಮಾಡಿದ್ರು ಸ್ವಾಮಿ ಅವರು ಇದನ್ನ. ಅದ್ರ ಜೊತೆಗೆ ನಮ್ಮ ಉಸ್ಮಾನಿ ಮೂರ್ತಿ ಅವರು ಸೆಟ್ ನ ಈ ಚಿಕ್ಕದಾಗಿದ್ರು ಚೊಕ್ಕಟಾಗಿದ್ರು ನೋಡಕ್ಕೆ ತುಂಬಾ ಗ್ರ್ಯಾಂಡಿಶ್ ಆಗಿ ಕಾಣ್ತಾ ಇತ್ತು. ಅದಕ್ಕೆಲ್ಲ ಅವರೇ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ನಮ್ಮ ಬಾಬು ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ನಮ್ಮ ಆಮೇಲೆ ಮುಖ್ಯವಾಗಿ ನಮ್ಮ ಲಿರಿಕ್ ರೈಟರು, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ಸಿಂಗರ್, ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶರಣ್ ಸರ್ ಅಷ್ಟೇನೆ, ಎಲ್ಲಾನು ಚೆನ್ನಾಗಿ ಮೂಡ್ ಬಂದಿದೆ. ಮೈನ್ ಆಗಿ ನಮ್ಮ ಹೀರೋ ಹೀರೋಯಿನ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಹೀರೋ ಸಿಕ್ಕಾಪಟ್ಟೆ ಮಿಸ್ತಾ ಇದ್ರು ಕ್ಲಾಸ್ ಅಲ್ಲಿ, ಅಂದ್ರೆ ಹೆವಿ ಪ್ರಾಕ್ಟೀಸ್, ಫುಲ್ ಎನರ್ಜಿ ಕೊಟ್ಟು ಮಾಡ್ತಾ ಇದ್ರು. ಹೀರೋಯಿನ್ ಅಲ್ಲಿ ರಚನೆ ಮಾಡಿ ಬಂದು ಸುಮ್ಮನೆ ಅಯ್ಯೋ ನಂಗೆ ಇದಾಗತ್ತಾ ಇದು ಮಾಡ್ತೀನಾ ಅಂತ ಇದ್ರು. ಬಟ್ ಆಮೇಲೆ ಸೆಟ್ ಬಂದು ನೋಡಿದ್ರೆ ಅವ್ರು ಹುಲಿ ಆಗ್ಬಿಟ್ಟಿದ್ದಾರೆ ಅಲ್ಲಿ ಅವ್ರದೇ ಮಿಂಚಿಂಗ್ ಅಲ್ಲಿ ನೋಡಕ್ಕೆ ಸ್ಪಾರ್ಕ್ ಅಲ್ಕೊಟ್ರು. ಅವರು ಕರೆಕ್ಟಾಗಿ ಸ್ಪಾರ್ಕ್ ಅಲ್ಕೊಟ್ರು. ನಾನೇನು ಹಿಂಗ್ ನೋಡ್ತಾ ಇದ್ದೀನಿ, ನಾನು ಕ್ಲಾಸ್ ಅಲ್ಲಿ ನೋಡಿದ್ರೆ ಮಾಸ್ಟರ್ ನನ್ಗೆ ಬರುತ್ತಾ ಮಾಸ್ಟರ್, ಇದಾಗತ್ತಾ ಮಾಸ್ಟರ್ ನೋಡಿ ಮಾಸ್ಟರ್ ಅಂತ ಹೇಳೋರು. ಆಮೇಲೆ ನೋಡಿದ್ರೆ ಸ್ಪಾಟ್ ಅಲ್ಲಿ ಬಂದು ನೋಡಿದ್ರೆ ಇಬ್ಬರು ಅಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ವರ್ಕೌಟ್ ಆಯ್ತು. ಫೇಮಸ್ ಹೆಂಗೆ ನಾವು ನಿಜವಾಗ್ಲೂ ಚೆನ್ನಾಗಿ ಅವ್ರಿಬ್ರು ನನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು. ನಮ್ಗೆ 20 ವರ್ಷದ ಜರ್ನಿಯಲ್ಲಿ ನಮ್ಗೆ ಈಗ ನಮಗೆ ಸ್ಕೋಪ್ ಸಿಗ್ತಾ ಇದೆ. ಯಾಕಂದ್ರೆ ಡ್ಯಾನ್ಸ್ ಅನ್ನೋದನ್ನ ತುಂಬಾ ಮರ್ತ್ಬಿಟ್ಟಿದ್ವಿ ನಾವು. ಅಂದ್ರೆ ಆತರ ಮಾಡೋರು ಬೇಕಾಗಿತ್ತು ನಮಗೆ. ಆತರ ನಮ್ಮ ಹೀರೋ ಸೂಪರ್ ಆಗಿ ಕಾಣ್ತಾರೆ, ಬುದ್ಧದಾಗಿ ನಮ್ಮ ಹೀರೋಯಿನ್ ಅಷ್ಟೇನೆ. Entire team, Garima ma'am, sir, thank you so much, sir. And I think Garima ma'am ಇಡೀ ಸಿನಿಮಾದಲ್ಲಿ ಪ್ರತಿದಿನ ಇರ್ತಾ ಇದ್ರು. ಪ್ರೊಡ್ಯೂಸರ್ಸ್ ಯೂಶ್ವಲಿ ಹಂಗೆ ಬರಲ್ಲ, ಬಟ್ ಗರಿಮಾ ಮ್ಯಾಮ್ ಬಂದು ಅವ್ರದ್ದೇ ಒಂದು ಎನರ್ಜಿನ ಫಿಲ್ ಮಾಡ್ತಾ ಇದ್ರು ಸೆಟ್ಟಲ್ಲಿ. ಆ್ಯಂಡ್ ಮಹಂತೇಶ್ ಸರ್ ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರಾ. ನನ್ನ ನಂಬ್ಕೊಂಡು ನನ್ನ ಮೇಲೆ ಒಂದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀರಾ ನನಗೆ. ಸೊ ನನ್ನ ಕರಿಯರ್ಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಾಮಿ ಸರ್ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀರಾ. ನಂದು ಗ್ಲಾಮರಸ್ ಅಂತ ಏನಾದರೂ ಹೀರೋಯಿನ್ ಆಗಿ ಗ್ಲಾಮರಸ್ ಕಾಣಿಸ್ತಾ ಇದ್ದೇನೆ ಅಂದರೆ ಈ ಸಿನಿಮಾಲೇ ನೀವು ನೋಡ್ತೀರಾ. ಫಸ್ಟ್ ಎವರ್ ಪ್ರಾಪರ್ ಗ್ಲಾಮರಸ್ ರೋಲ್ ಅಂತ ಹೇಳ್ಬೋದು. ಆ್ಯಂಡ್ ನಿರಂಜನ್ ಹ್ಯಾಡ್ ಅನ್ ಅಮೇಸಿಂಗ್ ಟೈಮ್ ವರ್ಕಿಂಗ್ ವಿತ್ ಯು. ವೆರಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗಲೂ ತುಂಬ ಇಂಪ್ರೂವೈಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್ ಆ್ಯಂಡ್ ಕಾಂಪಿಟಿಂಗ್ ಆ್ಯಕ್ಟಿಂಗ್ ವಿತ್ ಯು. ಆ್ಯಂಡ್ ಫ್ರೆಂಡ್ಸ್ ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸ್ಟಾರ್ಟಿಂಗಿಂದಲೇ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅಷ್ಟೇ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ತಾ ಇದ್ದೆ. ಆ್ಯಂಡ್ ನಮ್ಮ ಸಿನಿಮಾಲ್ಲಿ ಒಂದಷ್ಟು ಹೈಸ್ ಆ್ಯಂಡ್ ಲೋಸ್ ಇವೆ. ಲೋಸಲ್ಲಿ ತುಂಬ ಇಂಟೆನ್ಸ್ ಆ್ಯಕ್ಟಿಂಗ್ ಬೇಕಿತ್ತು. ಅವಾಗ ಅವರೇ ನನ್ನ ಖುಷಿ ಮಾಡಿಬಿಟ್ಟು ಇಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಚೆನ್ನಾಗಿ ಮಾಡ್ತಿದ್ಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ದಟ್ ಇಸ್ ವೆರಿ ಮೋಟಿವೇಟಿಂಗ್ ಕಮಿಂಗ್ ಫ್ರಮ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಅವರ ಒಂದು ಅದ್ಭುತವಾದ ಸ್ಟೆಪ್ಸು ನನಗೆ ಅದನ್ನೇ ಯಾವಾಗ ಡ್ಯಾನ್ಸರ್ ಆದಮೇಲೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮುರಳಿ ಮಾಸ್ಟರ್ ಸಾಕು ವರ್ಕ್ ಆಗುತ್ತೆ ಸುಮ್ಮನೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅದಾದಮೇಲೆ ಮ್ಯೂಸಿಕ್ ನಮ್ಮ ಸಚಿನ್ ಬಸೂರ್ ಸರ್. ನಾನು ಒಂದು ಚಿಕ್ಕ ನಿಮ್ಮದು BGM RR ಮಾಡ್ಬೇಕಾದ್ರೆ ಒಂದು ತೋರಿಸಿದ್ರು. ಏನು ಅದ್ಭುತವಾಗಿ ಮಾಡ್ತೀರಾ ಸರ್, ಸುಮ್ಮನೆ ಒಂದು ಡೋರ್ ಕುಯ್ ಅನ್ನೋದ್ರಲ್ಲೊಂದು ಟ್ಯೂನ್ ಮಾಡಿದ್ದೀರಾ ಅಂತ. ಈ ಥರದ್ದೆಲ್ಲ ತುಂಬ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್. ಥ್ಯಾಂಕ್ ಯು. ಒಂದು ಈ ಸಾಂಗ್ ಅಲ್ಲ, ನೆಕ್ಸ್ಟ್ ಒಂದು ಸಾಂಗ್ ಇದೆ, ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮಗೆ ಪ್ರಮೋಷನಲ್ ಮಾತಾಡಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡಿಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಮಧುರ ಮುಗುಳ್ನಾಗೆ. ಸೊ ಅದು ಒಂದು 4 ಸಾಂಗ್ಸ್ ಎಲ್ಲನೂ ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಹಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ಬರದ್ದು ಒಂದು ಟಗ್ ಆಫ್ ಆಗಿತ್ತು. ಫಸ್ಟು ಒಂದು ಪ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಆಗಲಿಲ್ಲ. ತುಂಬ ವರ್ಷಗಳು ನಮ್ಮಿಬ್ಬರದ್ದು ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವ, ಏನು ಕತೆ ಇದು. ಆಮೇಲೆ ಹೆಂಗೋ ಒಂದು ಸ್ಟಾರ್ಟ್ ಆಯಿತು, ನಾ ಹೆಂಗೋ ಒಪ್ಕೊಂಡೆ, ಅವರು ಕನ್ವಿನ್ಸ್ ಮಾಡಿದ್ರು. ಅದಾದ್ಮೇಲೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯಿತು ಸಿನಿಮಾದು. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಕ್ವಿಕೆಸ್ಟ್ ಸಿನಿಮಾ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆ್ಯಂಡ್ ರಿಲೀಸ್, ಸ್ಪಾರ್ಕ್. ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದನೇ ಹೊರತು ತುಂಬ ದೊಡ್ಡ ಬ್ಯಾನರ್ಗಳಿಂದ ಏನು ಆಗ್ತಾ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇವರು 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ ಎಲ್ಲರೂ ಹೇಳಿದ್ರು. ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ, ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದ್ರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಅದರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿ ಮಾಡ್ತಾರೆ. ಸೊ ಅದು ನಮ್ಮ ಬಹಳ ದೊಡ್ಡ ಹೆಗ್ಗಳಿಕೆ. ಅದು ಫಸ್ಟ್ ಸ್ಟೆಪ್ಪು ನಿಮ್ಮಿಂದ ಆಗಿದೆ ಸರ್.
we would like do more Kannada movies, please. And ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ಯುವರ್ ಫ್ಯಾಮಿಲಿ. ಮಿಲಾಡ್, ಥ್ಯಾಂಕ್ ಯು ಮಿಲಾಡ್. ಸೊ ನೋ ಸರ್, ಸೊ ಪ್ಲೆಜರ್. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಗೋವಾ ತಿಂದು, ನಂದಿನಿ ಪನ್ನೀರು ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲ್ ಹಲ್ಲುಜ್ಜಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು. ಕ್ರೀಮ್ ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನ್ ಎಲ್ಲ ಹಂಗೆ ತೆಗೆದುಬಿಟ್ಟಿದ್ದಾರೆ. ಇಬ್ಬರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಹೊಸಮನೆ ಮೂರ್ತಿ ಸರ್ ಒಂಚೂರು ಮುಂದೆ ಬನ್ನಿ. ಎಸ್ ಎಸ್ ಸರ್, ಸ್ಮೈಲ್.